ನಮಸ್ಕಾರ ವಿದ್ಯಾರ್ಥಿಗಳೇ. BCom 5th ಸೆಮಿಸ್ಟರ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್. ಈ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನೀವು ಮೊದಲನೆಯ ಚಾಪ್ಟರ್ ಇಂಟ್ರೊಡಕ್ಷನ್ ಆಫ್ ಕಾಸ್ಟ್, ಆಬ್ಜೆಕ್ಟ್ಸ್ ಆಫ್ ಕಾಸ್ಟ್, ದೆನ್ ಡಿಫರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, methods and techniques of are using in cost accounting. ಸೊ ಅದೇ ರೀತಿ ಇಂಟ್ರೊಡಕ್ಷನ್ ಆಗಿರ್ಬೋದು. ಎಲ್ಲ ಥೆರಟಿಕಲ್ ಪಾರ್ಟ್ಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ಹಿಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಕಾಸ್ಟ್ ಶೀಟನ್ನು ಪ್ರಿಪೇರ್ ಯಾವ ರೀತಿ ಮಾಡಲಾಗ್ತದೆ ಮತ್ತು ಅದರ ಫಾರ್ಮ್ಯಾಟ್ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತು ಈ ಒಂದು ಕಾಸ್ಟ್ ಶೀಟ್ ಫಾರ್ಮ್ಯಾಟ್ನ ಸಹಾಯದಿಂದ ಕಾಸ್ಟ್ ಸ್ಟೇಟ್ಮೆಂಟ್ಸ್ಗಳನ್ನು, ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ ಮಾಡೋದಕ್ಕೆ ಸಹಾಯ ಆಗ್ತದೆ. ಇದು ನೋಡಿ ವಿದ್ಯಾರ್ಥಿಗಳೇ, ಕಾಸ್ಟ್ ಶೀಟ್, ಸ್ಪೆಸಿಮೆನ್ ಆಫ್ ಕಾಸ್ಟ್ ಶೀಟ್ ಫಾರ್ ದಿ ಪೀರಿಯಡ್. ಇದು ಒಂದು ಅವಧಿಗೆ ಇರತಕ್ಕಂತಹ ಕಾಸ್ಟ್ ಶೀಟ್ ಯಾವ ರೀತಿ ಇದೆ, ಯಾವ್ಯಾವ ರೀತಿಯಾದಂತಹ ಎಂಟ್ರಿಗಳು ಈ ಕಾಸ್ಟ್ ಶೀಟಲ್ಲಿ ಆಗ್ತವ ಅಂತಕ್ಕಂಥದ್ದನ್ನು ನೋಡಿ. ಮೊದಲನೇದಾಗಿ ವಿದ್ಯಾರ್ಥಿಗಳೇ ಡೈರೆಕ್ಟ್ ಮಟೀರಿಯಲ್ಸ್. ಸೊ ಡೈರೆಕ್ಟ್ ಮಟೀರಿಯಲ್ಸಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಮಟೀರಿಯಲ್ಸ್ಗಳು ಬರ್ತವೆ, ಯಾವ್ಯಾವ ರೀತಿಯಾದಂಥ ಎಂಟ್ರೀಸ್ಗಳು ಬರ್ತವೆ. ಮೊದಲನೇದಾಗಿ ಈ ಫಾರ್ಮ್ಯಾಟ್ ನೋಡಿ, ಪರ್ಟಿಕ್ಯುಲರು, ಡಿಟೇಲ್ಸ್, ಟೋಟಲ್ ಕಾಸ್ಟ್ ಪರ್ ಯೂನಿಟ್, ದೆನ್ ಕಾಸ್ಟ್ ಪರ್ ಯೂನಿಟ್ ಅಲ್ವಾ. ಸೊ ಡೈರೆಕ್ಟ್ ಮಟೀರಿಯಲ್ನಲ್ಲಿ ಬರ್ತಕ್ಕಂಥವು ಮೊದಲನೇದಾಗಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ನಂತರ ಇದರಲ್ಲಿ ಆ್ಯಡ್ ಏನನ್ನ ಮಾಡಬೇಕಪ್ಪ ಅಂತಂದ್ರೆ ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್. ಸಂಸ್ಥೆ ಏನಾದರೂ ರಾ ಮಟೀರಿಯಲ್ಸ್ಗಳನ್ನು ಪರ್ಚೇಸ್ ಮಾಡಿತಪ್ಪ ಅಂತಂದ್ರೆ ಅವುಗಳನ್ನು ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ನಲ್ಲಿ ಆ್ಯಡ್ ಮಾಡಬೇಕಾಗ್ತದೆ, ಕೂಡಿಸ್ಬೇಕಾಗ್ತದೆ. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್, ದೆನ್ ಆಕ್ಟ್ರಾಯ್ ಆ್ಯಂಡ್ ಕಸ್ಟಮ್ ಡ್ಯೂಟಿ. ಸೊ ಇವುಗಳನ್ನು ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ನಲ್ಲಿ ಆ್ಯಡ್ ಮಾಡಬೇಕಾಗ್ತದೆ. ಸೊ ಅಮೌಂಟನ್ನು ನಾವು ಇಲ್ಲಿ ಈ ಫಾರ್ಮೆಟಲ್ಲಿ ಎಕ್ಸ್ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ನಾವು ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ ಮಾಡಬೇಕಾದ್ರೆ ಸೊ ನ್ಯೂಮೆರಿಕ್ ಡಾಟಾಸ್ಗಳ ಸಹಾಯದಿಂದ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ತಾ ಹೋಗೋಣ. ಸೊ ಅದೇ ರೀತಿ ಈ ರೀತಿ ಆ್ಯಡ್ಗಳನ್ನು ಮಾಡಿದಾಗ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ನಲ್ಲಿ ಪರ್ಚೇಸ್ ಆಫ್ ರಾ ಮಟೀರಿಯಲ್, ಕ್ಯಾರೇಜ್ ಇನ್ವರ್ಡ್, ಆಕ್ಟ್ರಾಯ್ ಆ್ಯಂಡ್ ಕಸ್ಟಮ್ ಡ್ಯೂಟೀಸ್ಗಳನ್ನು ಆ್ಯಡ್ ಮಾಡಿದಾಗ ಲೆಸ್ ಮಾಡಬೇಕಾಗ್ತದೆ. ಏನನ್ನು ಲೆಸ್ ಮಾಡಬೇಕಪ್ಪ ಅಂತಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲನ್ನು ಲೆಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಮಟೀರಿಯಲ್ಸ್ ಲಾಸ್ಟ್, ಮಟೀರಿಯಲ್ಸ್ಗಳು ಏನಾದರೂ ಲಾಸ್ಟ್ ಆಗಿದ್ದವಪ್ಪ ಅಂತಂದ್ರೆ ಅದನ್ನು ಲೆಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಮಟೀರಿಯಲ್ಸ್ ಟ್ರಾನ್ಸ್ಫರ್ಡ್ ಟು ಜಾಬ್ ಆರ್ ಡಿಪಾರ್ಟ್ಮೆಂಟ್ಸ್. ಸೊ ಇದನ್ನು ಕೂಡ ಇಲ್ಲಿ ಲೆಸ್ ಮಾಡಬೇಕಾಗ್ತದೆ. ಸೊ ಇವುಗಳನ್ನು ಲೆಸ್ ಮಾಡಿದಾಗ ಇಲ್ಲಿ ಏನು ಸಿಗ್ತದಪ್ಪ ಅಂತಂದ್ರೆ ಮಟೀರಿಯಲ್ ಕನ್ಸ್ಯೂಮ್ಡ್. ನೆಕ್ಸ್ಟ್ ಅದೇ ರೀತಿ ಡೈರೆಕ್ಟ್ ವೇಜಸ್ಸನ್ನು ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಪ್ರೈಮ್ ಕಾಸ್ಟನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಈ ಪ್ರೈಮ್ ಕಾಸ್ಟ್ನಲ್ಲಿ ಏನನ್ನೆಲ್ಲ ಆ್ಯಡ್ ಮಾಡಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಟೀರಿಯಲ್ ಓವರ್ ಹೆಡ್ ಆದ ನಂತರ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ನಲ್ಲಿ ಯಾವ್ಯಾವ ರೀತಿಯಾದಂತಹ ಎಂಟ್ರೀಸ್ಗಳು ಬರ್ತಾವ, ಯಾವ್ಯಾವ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ಗಳು ಇಲ್ಲಿ ಬರ್ತಾವ ಅಂತಕ್ಕಂಥದ್ದನ್ನು ನೋಡ್ಕೋತಾ ಹೋಗೋಣ ಇಲ್ಲಿ. ಸೊ ಮೊದಲನೇದಾಗಿ ಇಂಡೈರೆಕ್ಟ್ ಮಟೀರಿಯಲ್ಸ್, ಇಂಡೈರೆಕ್ಟ್ ವೇಜಸ್ ಇನ್ಸ್ಪೆಕ್ಷನ್, ಇನ್ಸ್ಟ್ರಕ್ಟರ್, ಗೇಟ್ಮ್ಯಾನ್, ರೆಂಟ್ ಆ್ಯಂಡ್ ರೇಟ್ಸ್, ಲೈಟಿಂಗ್ ಆ್ಯಂಡ್ ಹೀಟಿಂಗ್, ಪವರ್ ಆ್ಯಂಡ್ ಫ್ಯೂಲ್, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್, cleaning, overtime payment, drawing office salaries, expenses like cost of research experiments, works manager salary, loose tools very small, consumable stores, idle time of operatives, depreciation of factory plant, works stationery,
ಸ್ಟೇಟ್ ಇನ್ಶೂರೆನ್ಸ್, welfare service expenses, water supply, insurance on fixed asset, loose tools, return of village or crane expenses, cost of defective work. ಸೊ ಈ ಎಲ್ಲ ಎಕ್ಸ್ಪೆಂಡಿಚರ್ಸ್ಗಳನ್ನು ಎಲ್ಲಿ ಆ್ಯಡ್ ಮಾಡ್ತೀವಪ್ಪ ಅಂತಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್. ಸೊ ಇವುಗಳೆಲ್ಲ ಫ್ಯಾಕ್ಟ್ರಿ ಓವರ್ ಹೆಡ್ಗಳು. ಫ್ಯಾಕ್ಟ್ರಿಯಲ್ಲಿ ಅಂದರೆ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಎಕ್ಸ್ಪೆಂಡಿಚರ್ಸ್ಗಳಾಗ್ತಾ ಇರ್ತವೆ. ಸೊ ಆ ಒಂದು ಎಲ್ಲ ಎಕ್ಸ್ಪೆಂಡಿಚರ್ಸ್ಗಳನ್ನು ಆ್ಯಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಲೆಸ್ ಏನು ಮಾಡಬೇಕಪ್ಪ ಅಂತಂದ್ರೆ ಸೇಲ್ ಆಫ್ ಸ್ಕ್ರ್ಯಾಪ್. ಏನಾದರೂ ಪ್ರೊಡಕ್ಷನ್ನಲ್ಲಿ ಸ್ಕ್ರ್ಯಾಪ್ ಆಗಿದ್ವಪ್ಪ ಅಂತಂದ್ರೆ, ಹಾಳಾಗಿದ್ವಪ್ಪ ಅಂತಂದ್ರೆ ಅಂತಹ ಒಂದು ಸ್ಕ್ರ್ಯಾಪ್ಸ್ಗಳನ್ನು ಇಲ್ಲಿ ಲೆಸ್ ಮಾಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸಿಗುತ್ತೆ. ಅಂತಂದ್ರೆ ಎಷ್ಟು ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ ಮತ್ತು ಎಷ್ಟು ಎಕ್ಸ್ಪೆಂಡಿಚರ್ ಅದಕ್ಕೆ ಆಗಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ಇದರಲ್ಲಿ ಆ್ಯಡ್ ಏನು ಮಾಡಬೇಕಪ್ಪ ಅಂತಂದ್ರೆ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತಂದ್ರೆ ಕೆಲಸ ಮಾಡ್ತಕ್ಕಂಥದ್ದನ್ನು, ಮಾಡಿರ್ತಕ್ಕಂತಹ ಕೆಲಸವನ್ನು ಆ್ಯಡ್ ಮಾಡಬೇಕಾಗುತ್ತದೆ. ಕೆಲಸಕ್ಕೆ ಏನಾದರೂ ಸ್ಯಾಲ್ರೀಸ್ಗಳು ಎಕ್ಸ್ಪೆಂಡ್ ಆಗಿರ್ತವೆ. ಸೊ ಅಂಥ ಒಂದು ಟ್ರಾನ್ಸಾಕ್ಷನ್ಸ್ಗಳನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಸೊ ಆ್ಯಡ್ ಮಾಡಬೇಕಾಗ್ತದೆ. ಸೊ ಆ್ಯಡ್ ಮಾಡಿದಾಗ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಆ್ಯಡ್ ಮಾಡಿದಾಗ ಏನನ್ನು ಫೈಂಡ್ ಔಟ್ ಮಾಡ್ಬೋದಪ್ಪ ಅಂತಂದ್ರೆ ಟೋಟಲ್ ಗೂಡ್ಸ್ ಪ್ರೊಸೆಸ್ಡ್ ಡ್ಯೂರಿಂಗ್ ದಿ ಪೀರಿಯಡ್ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಇಲ್ಲಿ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಆ್ಯಡ್ ಮಾಡಿದಾಗ ಟೋಟಲ್ ಗೂಡ್ಸ್ ಪ್ರೊಸೆಸ್ಡ್ ಡ್ಯೂರಿಂಗ್ ದ ಪೀರಿಯಡ್. ಸೊ ಇದರಲ್ಲಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಲೆಸ್ ಮಾಡಬೇಕು. ಸೊ ಅವಾಗ ವರ್ಕ್ಸ್ ಕಾಸ್ಟ್ ಫೈಂಡ್ ಔಟನ್ನು ಮಾಡಬಹುದು. ಅದೇ ರೀತಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಯಾವುದನ್ನು ಇಲ್ಲಿ ಯಾವ ಟ್ರಾನ್ಸಾಕ್ಷನ್ಸ್ಗಳನ್ನು, ಯಾವ ಒಂದು ಎಕ್ಸ್ಪೆಂಡಿಚರ್ಸ್ಗಳನ್ನು, ಖರ್ಚುಗಳನ್ನು, ಕಾಸ್ಟ್ಸ್ಗಳನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗ್ತದಪ್ಪ ಅಂತಂದ್ರೆ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹ್ಯಾಡ್. ಸೊ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಏನು ಎಕ್ಸ್ಪೆಂಡಿಚರ್ಸ್ಗಳಾಗಿರ್ತಾವಲ್ಲ ಆ ಒಂದು ಎಕ್ಸ್ಪೆಂಡಿಚರ್ಸ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗ್ತದೆ. ಸೊ ಯಾವ್ಯಾವ ರೀತಿಯಾದಂಥ ಎಕ್ಸ್ಪೆಂಡಿಚರ್ಸ್ಗಳು ಅಲ್ಲಿ ಬರ್ತಾವೆ ಅಂತಂದ್ರೆ ರೆಂಟ್ ಆ್ಯಂಡ್ ರೇಟ್ಸ್ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇರ್ತದೆ. ಆ ಬಿಲ್ಡಿಂಗ್ ಏನಾದರೂ ರೆಂಟ್ ಆಧಾರದ ಮೇಲೆ, ಬಾಡಿಗೆ ಆಧಾರದ ಮೇಲೆ ಇತ್ತಪ್ಪ ಅಂತಂದ್ರೆ ಬಾಡಿಗೆನ ನೀಡ್ತಾ ಇರ್ತಾರೆ. ಸೊ ಆ ರೀತಿಯಾದಂಥ ಎಕ್ಸ್ಪೆಂಡಿಚರ್ಸ್ಗಳು. ನೆಕ್ಸ್ಟ್ ಸ್ಯಾಲರೀಸ್. ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಕ್ಕಂತಹ ಮ್ಯಾನೇಜರ್ಸ್ಗಳಿಗೆ ಅಥವಾ ವರ್ಕರ್ಸ್ಗಳಿಗೆ ಸ್ಯಾಲ್ರೀಸನ್ನು ನೀಡಲಾಗ್ತಿರ್ತದೆ. ಸೊ ಆ ಒಂದು ಎಕ್ಸ್ಪೆಂಡಿಚರ್ಸ್ಗಳನ್ನು ನಾವು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡಲ್ಲಿ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಆಫೀಸ್ ಅಂದರೆ ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಲೈಟಿಂಗ್ ಆ್ಯಂಡ್ ಹೀಟಿಂಗ್. ಸೊ ಕರೆಂಟನ್ನು ಯೂಸ್ ಮಾಡ್ತಾಯಿದ್ರೆ ಅಲ್ಲಿ ಕರೆಂಟ್ ಬಿಲ್ ಬರ್ತಕ್ಕಂಥದ್ದು. ಸೊ ಆ ಒಂದು ಎಕ್ಸ್ಪೆಂಡಿಚರ್ಸ್ಗಳನ್ನು ಇಲ್ಲಿ ತೋರಿಸ್ತಕ್ಕಂಥದ್ದು, ಆ್ಯಡ್ ಮಾಡ್ತಕ್ಕಂಥದ್ದು. ಇನ್ಶೂರೆನ್ಸ್ ಆನ್ ಆಫೀಸ್ ಬಿಲ್ಡಿಂಗ್, ಟೆಲಿಫೋನ್ ಆ್ಯಂಡ್ ಪೋಸ್ಟೇಜಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಲೀಗಲ್ expenses, audit fees, bank charges, depreciation of furniture, equipment and buildings. ಸೊ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಬರ್ತಕ್ಕಂತಹ ಎಲ್ಲ ಒಂದು ಎಕ್ಸ್ಪೆಂಡಿಚರ್ಸ್ಗಳನ್ನು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡಲ್ಲಿ ಆ್ಯಡ್ ಮಾಡಲಾಗ್ತದೆ, ಕೂಡಿಸಲಾಗ್ತದೆ. ಸೊ ಇವುಗಳನ್ನು ಈ ಎಲ್ಲ ಒಂದು ಎಕ್ಸ್ಪೆಂಡಿಚರ್ಸ್ಗಳನ್ನು ಆ್ಯಡ್ ಮಾಡಿದಾಗ ಏನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗ್ತದಪ್ಪ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ನೆಕ್ಸ್ಟ್ ಏನನ್ನು ಆ್ಯಡ್ ಮಾಡಬೇಕಂತಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ನೆಕ್ಸ್ಟ್ ಆ್ಯಡ್ ಪರ್ಚೇಸ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅನ್ನು ಆ್ಯಡ್ ಮಾಡಬೇಕಾಗ್ತದೆ ಕಾಸ್ಟ್ ಆಫ್ ಪ್ರೊಡಕ್ಷನಲ್ಲಿ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮತ್ತು ಪರ್ಚೇಸ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸನ್ನು ಆ್ಯಡ್ ಮಾಡಿದಾಗ ಏನು ಸಿಗ್ತದಪ್ಪ ಅಂತಂದ್ರೆ ಏನನ್ನು ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್
ಸೇಲ್ಸ್ ಅಂತಂದ್ರೆ ಎಷ್ಟು ವಸ್ತುಗಳನ್ನು ಇಲ್ಲಿ ಸೇಲ್ ಮಾಡೋದಕ್ಕೆ ಸಾಧ್ಯ, ಎಷ್ಟು ಅವೈಲೇಬಲ್ ಅದ, ಸ್ಟಾಕ್ ಎಷ್ಟು ಅದ, ಗೂಡ್ಸ್ ಎಷ್ಟು ಅದಾವ ಸೇಲ್ ಮಾಡೋದಕ್ಕೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ ಇದರಲ್ಲಿ ಲೆಸ್ ಮಾಡಬೇಕಾಗ್ತದ ಒಂದು ಎಕ್ಸ್ಪೆಂಡಿಚರ್ಸನ್ನು ಯಾವುದಪ್ಪ ಅಂತಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಲೆಸ್ ಮಾಡಿದಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಏನನ್ನು ಆ್ಯಡ್ ಮಾಡ್ತೀವಪ್ಪ ಅಂತಂದ್ರೆ ನೆಕ್ಸ್ಟ್ ಲಾಸ್ಟ್ ಓವರ್ ಹೆಡ್ ಯಾವುದಪ್ಪ ಅಂತಂದ್ರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ಬರ್ತಕ್ಕಂತಹ ಎಕ್ಸ್ಪೆಂಡಿಚರ್ಸ್ಗಳನ್ನು ಆ್ಯಡ್ ಮಾಡಬೇಕಾಗ್ತದೆ. ಸೊ ಆ ಒಂದು ಎಕ್ಸ್ಪೆಂಡಿಚರ್ಸ್ಗಳು ಯಾವ್ಯಾವ ರೀತಿ ಇದಾವೆ ಅಂತಂದ್ರೆ ಕಮಿಷನ್, ಸೇಲ್ಸ್ಮ್ಯಾನ್ ಸ್ಯಾಲ್ರೀಸ್, ಶೋರೂಮ್ ರೆಂಟ್ ಆ್ಯಂಡ್ ರೇಟ್ಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಫ್ ಸೇಲ್ಸ್ಮ್ಯಾನ್, advertisement, bad debts, depreciation and expenses of delivery van, debt collection charges, carriage outward, samples and other free gifts. ಸೊ ಈ ಎಲ್ಲ ಒಂದು ಎಕ್ಸ್ಪೆಂಡಿಚರ್ಸ್ಗಳು ಎಲ್ಲಿ ಆಗ್ತಾವಪ್ಪ ಅಂತಂದ್ರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡಲ್ಲಿ ಆಗ್ತಾ ಇರ್ತವೆ. ಸೊ ಇವುಗಳನ್ನು ಆ್ಯಡ್ ಮಾಡಿದಾಗ ಏನು ಸಿಗತ್ತಪ್ಪ ಅಂತಂದ್ರೆ ಕಾಸ್ಟ್ ಆಫ್ ಸೇಲ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಇನ್ನು ಎಕ್ಸಾಕ್ಟ್ ಸೇಲ್ಸನ್ನು ಕೊಟ್ಟಾಗ ನಾವು ಏನನ್ನು ಕಂಡು ಹಿಡಿತೇವಪ್ಪ ಅಂತಂದ್ರೆ ಸೇಲ್ಸನ್ನು ಕೊಟ್ಟಾಗ ಸೇಲ್ಸ್ ಅಮೌಂಟನ್ನು ಹಾಕಿ ಕಾಸ್ಟ್ ಆಫ್ ಸೇಲ್ಸಲ್ಲಿ ಸೇಲ್ಸನ್ನು ಇಲ್ಲಿ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸಸ್ ಸಿಗತ್ತೆ. ಒಂದು ವೇಳೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಕೊಟ್ಟು ಸೇಲ್ಸನ್ನು ಕೊಟ್ಟಿರೋದಿಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿರ್ತಾರೆ. ಸೊ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ ಅಂತ ಹೇಳಿ. ಸೊ ಕಾಸ್ಟ್ ಆಫ್ ಸೇಲ್ಸ್ ಒಳಗೆ ಪ್ರಾಫಿಟ್ ಮತ್ತು ಲಾಸನ್ನು, ಲಾಸ್ ಆಗಿತ್ತಪ್ಪ ಅಂತಂದ್ರೆ ಲೆಸ್ ಮಾಡ್ತೀವಿ, ಪ್ರಾಫಿಟ್ ಆಗಿತ್ತಪ್ಪ ಅಂತಂದ್ರೆ ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡಿದಾಗ ಸೇಲ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವೈಲ್ ಪ್ರಿಪೇರಿಂಗ್ ದಿ ಕಾಸ್ಟ್ ಶೀಟ್ ಫೈನಾನ್ಷಿಯಲ್ ಐಟಮ್ಸ್ ಲೈಕ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಕನ್ಸಿಡರ್ಡ್ ಬಿಕಾಸ್ ಸಚ್ ಐಟಮ್ಸ್ ಡು ನಾಟ್ ಫಾರ್ಮ್ ಅ ಪಾರ್ಟ್ ಆಫ್ ದಿ ಕಾಸ್ಟ್ಸ್. ಇಲ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ಏನಾದರೂ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ಸ್ಗಳಿದ್ದವಪ್ಪ ಅಂತಂದ್ರೆ ಅವುಗಳನ್ನು ಈ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಐಟಮ್ಸ್ಗಳನ್ನು ಇಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವುಗಳು ಫೈನಾನ್ಷಿಯಲ್ ಚಾರ್ಜಸ್, ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಚಾರ್ಜಸ್ಗಳು ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಆಗ್ತವೆ. ಸೊ ಅವುಗಳು ಯಾವಪ್ಪ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಲೋನ್ ಆರ್ ಓವರ್ ಡ್ರಾಫ್ಟ್, ಡೊನೇಷನ್ಸ್, ಕ್ಯಾಪಿಟಲ್ expenditure, loss on sales of fixed assets, that is capital losses, goodwill written off, discount on issue of shares and debentures, underwriting commission, dividend to shareholders, commission to managing directors or partners, debentures interest transferred to sinking fund, provision for doubtful debts, obsolescence loss, bonus to shareholders, preliminary expenses, interest on capital contributed by the owner, excess depreciation, cash, discount. ಸೊ ಇವುಗಳೆಲ್ಲ ಏನಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಚಾರ್ಜಸ್. ಇವುಗಳು ಕಾಸ್ಟ್ ಶೀಟಲ್ಲಿ ನಾವು ಎಂಟ್ರಿಯನ್ನು ಮಾಡೋದಿಲ್ಲ. ಅದೇ ರೀತಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್, ಚಾರಿಟೀಸ್, ಡ್ಯಾಮೇಜಸ್ ಪೇಡ್ ಅಂಡರ್ ಕೋರ್ಟ್ ಆರ್ಡರ್, ಅಬ್ನಾರ್ಮಲ್ ಲಾಸ್, ಇವುಗಳೆಲ್ಲ ಫೈನಾನ್ಷಿಯಲ್ ಚಾರ್ಜಸ್ಸು. ಇವುಗಳನ್ನು ಕಾಸ್ಟ್ ಶೀಟಲ್ಲಿ ನಾವು ಪ್ರಿಪೇರ್ ಮಾಡೋದಿಲ್ಲ. ನೆಕ್ಸ್ಟ್ ಅದೇ ರೀತಿ ಫೈನಾನ್ಷಿಯಲ್ ಇನ್ಕಮ್ಸ್ ಕೂಡ ಕಾಸ್ಟ್ ಶೀಟಲ್ಲಿ ನಾವು ಆ್ಯಡ್ ಮಾಡೋದಿಲ್ಲ, ಲೆಸ್ ಮಾಡೋದಿಲ್ಲ. ಈ ಒಂದು ಎಂಟ್ರಿಗಳನ್ನು ಕೂಡ, ಇನ್ಕಮ್ಸ್ಗಳನ್ನು ಕೂಡ ಅಲ್ಲಿ ನಾವು ಪ್ರಿಪೇರ್ ಮಾಡೋದಿಲ್ಲ. ಸೊ ಅಬ್ನಾರ್ಮಲ್ ಗೇನ್ಸ್ ಆಗಿರ್ಬೋದು, ಕ್ಯಾಪಿಟಲ್ ಗೇನ್ಸ್ ಆರ್ ಪ್ರಾಫಿಟ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಸ್ಟೋರ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್, ಡಿವಿಡೆಂಡ್ ರಿಸೀವ್ಡ್ ಆನ್ ಶೇರ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ರೆಂಟ್ ರಿಸೀವ್ಡ್, ಶೇರ್ ಟ್ರಾನ್ಸ್ಫರ್ ಫೀಸ್ ರಿಸೀವ್ಡ್. ಸೊ ಈ ರೀತಿಯಾದಂತಹ ಎಲ್ಲ ಒಂದು ಇನ್ಕಮ್ಸ್ಗಳು ಮತ್ತು ಚಾರ್ಜಸ್ಗಳು ಕಾಸ್ಟ್ ಶೀಟಲ್ಲಿ ಇಲ್ಲಿ ನಾವು ಅವುಗಳನ್ನು ಕೌಂಟ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಸ್ಪೈಸ್ಮ್ಯಾನ್ ಆಫ್ ಕಾಸ್ಟ್ ಶೀಟ್ ಆಫ್ ದಿ ಪೆರೆಟ್.
ಸೊ ಇದು ಒಂದು ಕಾಸ್ಟ್ ಶೀಟ್ ಫಾರ್ಮೆಟ್. ಸೊ ಈ ಒಂದು ಫಾರ್ಮೆಟ್ನ ಸಹಾಯದಿಂದ ಮುಂದಿನ ತರಗತಿಗಳಲ್ಲಿ ನಾವು ಇದಕ್ಕೆ ಸಂಬಂಧಿಸಿದಂತೆ ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನನ್ನು ಮಾಡೋಣ. ಧನ್ಯವಾದಗಳು.